Firstly, I want to thank KSPA and AIPA for arranging such a wonderful session. Thanks to Rajat sir who has organized this from KSPA. ಕ್ರಿಕೆಟ್ ಇರಲಿ, ಪಿಕಲ್ ಬಾಲ್ ಇರಲಿ, ಟೆನ್ನಿಸ್ ಆಗಿರಲಿ, ಯಾವುದೇ ಗೇಮನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಪಕ್ಕಾ ಟ್ರೈನಿಂಗ್. ಅದರಲ್ಲೂ ಈಗ ದೇಶದಲ್ಲಿ ಸಾಕಷ್ಟು ಫಾಸ್ಟಾಗಿ ಬೆಳೀತಾ ಇರೋಂಥ ಪಿಕಲ್ ಬಾಲ್ ಬಗ್ಗೆ ತಿಳ್ಕೊಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಕೂಡ ತಿಳ್ಕೊಳ್ಳೇಬೇಕು, ಟ್ರೈನಿಂಗನ್ನು ತಗೊಳ್ಳೇಬೇಕು. ಆಗಲೇ ಪಿಕಲ್ ಬಾಲನ್ನು ನಾವು ಸದ್ಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಅಷ್ಟೆಲ್ಲ ಬೆಳೆಯೋದಕ್ಕೂ ಸಾಧ್ಯ. ಹಾಗಾದರೆ ಈ ಪಿಕಲ್ ಬಾಲ್ ಟ್ರೈನಿಂಗ್ ಹೇಗಿರುತ್ತೆ? ಆಟಗಾರ ಆಗಿರಲಿ ಅಥವಾ ಕೋಚ್ ಆಗೋದಕ್ಕೆ ಆಗಿರಲಿ, ಅದಕ್ಕೆ ಟ್ರೈನಿಂಗನ್ನು ಯಾವ ರೀತಿ ನೀಡ್ತಿದ್ದಾರೆ ಇವೆಲ್ಲ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಸ್ಟೋರಿಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ರೀಡೆ ಯಾವುದು ಗೊತ್ತಾ? ಅದೇ ಪಿಕಲ್ ಬಾಲ್. ಈಗ ನಮ್ಮ ಕರ್ನಾಟಕದಲ್ಲೂ ಈ ಕ್ರೀಡೆ ಹೊಸ ಇತಿಹಾಸ ಸೃಷ್ಟಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಒಂದು ಸಖತ್ ಇಂಟ್ರೆಸ್ಟಿಂಗ್ ನ್ಯೂಸ್ ಜೊತೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹೌದು, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿರೋ ಉತ್ತರ ಪಿಕಲ್ ಬಾಲ್ ಕೇಂದ್ರದಲ್ಲಿ 3 ದಿನಗಳ ಕಾಲ ರಾಷ್ಟ್ರೀಯ ತರಬೇತುದಾರರು ಮತ್ತು ರೆಫರಿಗಳ ಪ್ರಮಾಣೀಕರಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು. ಇದು ಸರ್ಟಿಫೈಡ್ ಪ್ರೊಫೆಷನಲ್ಗಳ 3ನೇ ಬ್ಯಾಚ್ ಆಗಿದೆ. Today we have come to Bangalore to hold this coaches clinic. This is the third clinic which we have having here in Bangalore. We had one last year and the year before that. This is the third clinic. We have around 24 participants here in this coaches clinic. In all India Pickleball Association has held this coaches clinic across India, in Kerala, Hyderabad, Indore. We had one last week in Indore. And that is one of our aim of increasing the coaches across India and also the referees. ಈ 3 ದಿನಗಳ ಕಠಿಣ ತರಬೇತಿ ಹೇಗಿತ್ತು? ಮೊದಲನೇ ದಿನ ಜೆಂಟಲ್ ಮತ್ತು ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಬ್ರಿಡ್ಜ್ ಕೋರ್ಸ್ ಅನ್ನ ನಡೆಸಲಾಯಿತು. ಇದು ಕ್ರೀಡಾಪಟುಗಳನ್ನ ವೃತ್ತಿಪರ ಕೋಚ್ಗಳನ್ನಾಗಿ ಬದಲಾಯಿಸುವ ಅದ್ಭುತ ಸೆಷನ್ ಆಗಿತ್ತು. ಇನ್ನು 2ನೇ ದಿನ AIPA ಪ್ರಧಾನ ಕಾರ್ಯದರ್ಶಿ ಚೇತನ್ ಸನಿಲ್ ಮತ್ತು ಸಂದೀಪ್ ತಾವಡೆ ಅವರು ಲೆವೆಲ್ 1ರ ತರಬೇತುದಾರರ ಪ್ರಮಾಣೀಕರಣ ನಡೆಸಿಕೊಟ್ಟು ತಾಂತ್ರಿಕ ಸೂಕ್ಷ್ಮತೆಗಳನ್ನ ಹೇಳಿಕೊಟ್ರು. 3ನೇ ದಿನ ಸಂಪೂರ್ಣವಾಗಿ ರೆಫರಿಗಳ ಜವಾಬ್ದಾರಿ ಮತ್ತು ಕಠಿಣ ನಿಯಮಗಳ ತರಬೇತಿಗೆ ಮೀಸಲಾಗಿತ್ತು. So together we teamed up to come up with this pickleball bridge coach program. The intent behind this was there'll be people who would want to approach or venture into pickleball. Some of them are already playing pickleball, some of them are playing non-racket sports, some of them are playing outdoor sports, be it football or any other kind of sport. The intent was to acclimatize and give a know-how about pickleball, what it entails to play pickleball, what is pickleball all about, what are the nuances of this game, what kind of unlearning is needed and what kind of learning will be needed. The core curriculum is taken care of. का जो एक कोर्स है ये पर्टिकुलर उस पर्सन के लिए जो भी किसी भी स्पोर्ट से बिलोंग करता हो, कोई टेबल टेनिस का हो, बैडमिंटन का हो, कोई टेनिस का है, तो सभी अपना एक नॉलेज रखते हैं स्पोर्ट्स का. लेकिन जो बेसिक हमको पिकल बॉल के लिए क्या चाहिए, क्योंकि जो किचन गेम है, जो डबल्स का गेम है, उसमें कुछ डिफरेंट है. तो हमारे जो नए प्लेयर्स हैं उनके लिए पैडल की ग्रिप क्या होना है. हालांकि बैडमिंटन और टेनिस के सभी जानते हैं कि ग्रिप का क्या एडवांटेज होता है, किस तरह से हम लोगों का स्टार्ट होना चाहिए, कैसे बॉल को हम लोगों को पेंट करना है. लेकिन जो हम लोगों ने रिसर्च करा है कि पिकल बॉल क्या डिफरेंट है, वो आपके नॉलेज में आना जरूरी है. ಆದರೆ ಈ ಸರ್ಟಿಫಿಕೇಟ್ ಸಿಗೋದು ಅಷ್ಟೊಂದು ಸುಲಭ ಇರಲಿಲ್ಲ ಬಾಸ್. ಉನ್ನತ ಗುಣಮಟ್ಟ ಕಾಪಾಡಿಕೊಳ್ಳಲು ಕೊನೆಯಲ್ಲಿ ಒಂದು ಕಠಿಣ ಪರೀಕ್ಷೆಯನ್ನ ಇಡಲಾಗಿತ್ತು. ಇದರಲ್ಲಿ 65%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ ಮಾತ್ರ ಅಧಿಕೃತ ಪ್ರಮಾಣ ಪತ್ರ, KSPA ಟಿ ಶರ್ಟ್ ಮತ್ತು ಕ್ಯಾಪ್ ನೀಡಿ ಗೌರವಿಸಲಾಯಿತು. ಕ್ರೀಡಾ ಕ್ಷೇತ್ರದಲ್ಲಿ 10 ವರ್ಷಗಳ ಸೇವೆ ಮುಗಿಸಿರೋ KSPA ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಎಲ್ಲ ಕ್ಲಬ್ಗಳಿಗೆ ಡಿವಿಷನ್ 5 ಮತ್ತು ಡಿವಿಷನ್ 4ರ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಗಲಿದೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಚಾಂಪಿಯನ್ಸ್ಗೆ ಮುಂಬರುವ ಏಷ್ಯನ್ ಜೂನಿಯರ್ ಟೂರ್ನಮೆಂಟ್ನಲ್ಲಿ ದೊಡ್ಡ ವೇದಿಕೆ ಸಿಗಲಿದೆ. ಇದು ಕೋಚಸ್ ಮತ್ತು ರೆಫ್ರಿ ಸರ್ಟಿಫಿಕೇಶನ್ ಅಫಿಷಿಯಲ್ ಪ್ರೋಗ್ರಾಮ್ ಬ್ಯಾಚ್ 3ನೇ ಬ್ಯಾಚ್. ಇದು 3ನೇ ವರ್ಷದ ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿದೆ. 3 ದಿವಸದ ಕಾರ್ಯಕ್ರಮ.
3 ದಿವಸದಲ್ಲಿ 2 ದಿವಸ ಕೋಚಸ್ ಕಾರ್ಯಕ್ರಮ ಇರುತ್ತೆ, 1 ದಿವಸ ರೆಫ್ರೀಸ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಕಂಪ್ಲೀಟು ಮೊದಲನೇದಾಗಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಒಂದಿನ ಪ್ರಾಕ್ಟಿಕಲ್ ಥಿಯರಿ 2 ಕ್ಲಾಸಸ್ ತೊಗೊತೀವಿ ಕೋಚಸ್ ಮತ್ತು ರೆಫ್ರೀಸ್ಗೆ. ಅದರ ನಂತರ ಅವ್ರಿಗೆ ಎಕ್ಸಾಮಿನೇಷನ್ ಕೊಡಲಾಗುತ್ತೆ. ಎಕ್ಸಾಮಿನೇಷನಲ್ಲಿ ಯಾರು 65 ಮಾರ್ಕ್ಸ್ ಗಳಿಸ್ತಾರೋ ಅವರಿಗೆ ಕೋಚಸ್ ಆಗಿ ಸರ್ಟಿಫೈ ಮಾಡ್ತೀವಿ. ಅದರ ಒಂದು ಕಾರ್ಯಕ್ರಮ ಇದು. ಅದೇ ರೀತಿಗೆ ರೆಫ್ರೀಸ್ಗೂ ಕೂಡ ಅದೇ ರೀತಿ ಬೆಳಗ್ಗೆಯಿಂದ ಸಾಯಂಕಾಲ ಕ್ಲಾಸ್ ತೊಗೊಂಡು ಸಾಯಂಕಾಲದ ಹೊತ್ತು ಎಕ್ಸಾಮ್ ಕೊಡುವಂಥದ್ದು ಕಾರ್ಯಕ್ರಮ. ಇದು ನಿರಂತರವಾಗಿ 3ನೇ ವರ್ಷ ನಾವು ಆಲ್ ಇಂಡಿಯಾ ಪಿಕಲ್ಬಾಲ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಪಿಕಲ್ಬಾಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೀತಿದೆ. ಕೊನೆಯದಾಗಿ ಅಸೋಸಿಯೇಷನ್ ಅಧ್ಯಕ್ಷರಾದ ಎ.ಜಿ. ಶಿವಕುಮಾರ್, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಹೊಸ ಕೋಚ್ ಮತ್ತು ರೆಫರಿಗಳಿಗೆ ಶುಭ ಹಾರೈಸಿದರು. ನಿಮಗೂ ಪಿಕಲ್ ಬಾಲ್ ಆಟ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.